ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ ಸೇರಿದ್ದಾರೆ. ಅತ್ತ ಸೀಕ್ರೆಟ್ ರೂಮ್ ಸೇರ್ತಾ ಇದ್ದಂತೆ ಒಂದಷ್ಟು ಜನ ರಕ್ಷಿತಾ ಶೆಟ್ಟಿಯನ್ನ ಬಿಗ್ ಬಾಸ್ ಮನೆಯಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದಷ್ಟು ಜನ ಸೀಕ್ರೆಟ್ ರೂಮ್ ನಲ್ಲೂ ಕೂಡ ಸಿಕ್ಕಾಪಟ್ಟೆ ಮಜಾ ಸಿಗ್ತಾ ಇದೆ. ರಕ್ಷಿತಾ ಹಾಗೂ ಧ್ರುವಂತ್ ಅವರ ಸಂಭಾಷಣೆಯನ್ನ ಕೇಳೋದೆ ಸಾಕಷ್ಟು ಖುಷಿ ಆಗ್ತಾ ಇದೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೀಕ್ರೆಟ್ ರೂಮ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಗಳು ಹರಿದಾಡ್ತಾ ಇದೆ. ಆ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಸಾಕಷ್ಟು ಜನ ಟ್ರೋಲ್ ಮಾಡ್ತಿದ್ದಾರೆ. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆಗಿರುವಂತಹ ರಕ್ಷಿತಾ ಅಲ್ಲಿ ಪಂಜರದಲ್ಲಿಟ್ಟಂತಹ ಗಿಳಿಯಂತಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಪ್ರತಿದಿನ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಂತಹ ರಕ್ಷಿತಾ ಅವ್ರ ಜೊತೆ ಇವ್ರ ಜೊತೆ ಮಾತಾಡ್ತಾ ದಿನ ಪೂರ್ತಿ ಆಕ್ಟಿವ್ ಆಗಿರ್ತಾ ಇದ್ದಂತಹ ರಕ್ಷಿತಾ ಅವರಿಗೆ ಇದೀಗ ಸೀಕ್ರೆಟ್ ರೂಮ್ ಒಂಥರ ಜೈಲಿನ ತರ ಭಾಸ ಆಗ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಕೂಡ ಇದೆ. ಧ್ರುವಂತ್ ಅವರು ಅವ್ರ ಜೊತೆಗಿರೋದು. ಬೇರೆ ಯಾವ ಸ್ಪರ್ಧೆ ಆದ್ರೂ ಕೂಡ ಒಂದಷ್ಟು ಹರಟೆ ಹೊಡೆದು ಮಾತಾಡಿ ಸಮಯ ಹೋಗ್ತಾ ಇತ್ತು. ಆದ್ರೆ ಧ್ರುವಂತ್ ಅವ್ರ ಜೊತೆ ಹೆಚ್ಚು ರಕ್ಷಿತಾಗೆ ಮಾತಾಡೋದಕ್ಕಾಗಲ್ಲ. ಅವರಿಬ್ಬರ ನಡುವೆ ಮೊದಲೇ ಮನಸ್ತಾಪ ಇದೆ. ಮತ್ತೊಂದು ಕಡೆ ರಕ್ಷಿತಾ ಅವರು ಏನಾದ್ರೂ ಮಾತಾಡಿದ್ರೆ ಧ್ರುವಂತ್ ಅವರು ಅದಕ್ಕೆ ಕೌಂಟರ್ ಕೊಡ್ತಾರೆ. ಅದು ರಕ್ಷಿತಾ ಅವ್ರಿಗೆ ಇರಿಟೇಟ್ ಅನ್ಸುತ್ತೆ. ಇನ್ನು ರಕ್ಷಿತಾ ಮಾತಾಡಿದ್ರೆ ಧ್ರುವಂತ್ ಕೌಂಟರ್ ಕೊಡ್ತಾರೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಆಗಾಗ ಜಗಳ ನಡೀತಾನೆ ಇದೆ. ಅವರಿಬ್ಬರಿಗೂ ಕೂಡ ಪರಸ್ಪರ ಇರಿಟೇಟ್ ಆದ್ರೂ ಕೂಡ ವೀಕ್ಷಕರು ಮಾತ್ರ ಇದರಿಂದ ಸಿಕ್ಕಾಪಟ್ಟೆ ಮಜಾ ತಗೊಳ್ತಾ ಇದ್ದಾರೆ. ಅವರಿಬ್ಬರ ಆ ಟಾಮ್ ಅಂಡ್ ಜೆರಿ ಜಗಳವನ್ನ ನೋಡಿ ನಕ್ಕು ನಕ್ಕು ಸುಸ್ತಾಗಿ ಹೋಗಿದ್ದಾರೆ ವೀಕ್ಷಕರು. ಒಂದು ಕಡೆ ಮತ್ತೊಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇಬ್ಬರ ನಡುವೆ ತಂದಿಟ್ಟು ಇದೀಗ ಬಿಗ್ ಬಾಸ್ ಮಜಾ ನೋಡ್ತಿದ್ದಾರೆ ಅಂತ. ಬಿಗ್ ಬಾಸ್ ಪ್ಲಾನ್ ಮಾಡಿನೇ ಇಬ್ಬರನ್ನ ಜೊತೆಯಾಗಿ ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟಿದ್ದಾರೆ. ಇವರಿಬ್ರು ಜೊತೆಗಾಗಿ ಇದ್ರೆ ನಮ್ಗೆ ಕಂಟೆಂಟ್ಗೆ ಯಾವುದೇ ರೀತಿಯಲ್ಲೂ ಕೂಡ ಕೊರತೆ ಆಗಲ್ಲ ಅನ್ನೋ ಕಾರಣಕ್ಕೆ ಇಬ್ಬರನ್ನ ಜೋಡಿ ಮಾಡಿ ಸೀಕ್ರೆಟ್ ರೂಮ್ ನಲ್ಲಿ ಇರಿಸಿದ್ದಾರೆ ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಸೇರಿರುವಂತಹ ರಕ್ಷಿತಾ ಶೆಟ್ಟಿ ಅಲ್ಲಿ ಯಾವ ರೀತಿ ಓದಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಕೆಲವೊಂದು ಸಂದರ್ಭದಲ್ಲಿ ಗಮನಿಸಿರ್ತೀರಾ. ರಕ್ಷಿತಾ ಶೆಟ್ಟಿ ಅವರಿಗೆ ಮನೆಯೊಳಗೆ ಆಗ್ತಾ ಇರುವಂತಹ ಒಂದಷ್ಟು ಟಾಸ್ಕ್ ಗಳಿರ್ಬಹುದು, ಬೇರೆ ಮಾತುಕತೆ ಇರ್ಬಹುದು, ಇದೆಲ್ಲವನ್ನ ನೋಡಿದಾಗ ಅಯ್ಯೋ ನಾನಲ್ಲಿರ್ಬೇಕಿತ್ತು ಅನ್ನೋ ಭಾವನೆ ಮೂಡ್ತಾ ಇದೆ. ಅದ್ರಲ್ಲೂ ಕೂಡ ಇವತ್ತು ಲೈವ್ ಅಲ್ಲಿ ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಲೈವ್ ನಲ್ಲಿ ಸೀಕ್ರೆಟ್ ರೂಮ್ ನಲ್ಲಿರುವಂತಹ ರಕ್ಷಿತಾ ಕಣ್ಣೀರು ಹಾಕಿದ್ದಾರೆ. ನಿಜಕ್ಕೂ ಪಾಪ ಅನ್ಸ್ತು. ಒಂದು ಹಾರಾಡ್ತಾ ಇರುವಂತಹ ಹಕ್ಕಿಯನ್ನ ಒಂದು ಪಂಜರದಲ್ಲಿ ತಂದು ಹಾಕಿದಾಗ ಅದ್ ಯಾವ ರೀತಿ ಒದ್ದಾಡುತ್ತೋ ಅದೇ ರೀತಿ ಒದ್ದಾಟವನ್ನ ರಕ್ಷಿತಾ ಅನುಭವಿಸ್ತಾ ಇದ್ದಾರೆ ಅನ್ನೋದು ಆ ಒಂದು ವಿಡಿಯೋವನ್ನ ನೋಡಿದಾಗ ಗಮನಿಸಿದಾಗ ಗೊತ್ತಾಯ್ತು. ರಕ್ಷಿತಾ ಶೆಟ್ಟಿ ಬೆಳ್ಳಂಬೆಳಗ್ಗೆ ಸೀಕ್ರೆಟ್ ರೂಮ್ ನಲ್ಲಿ ಕಣ್ಣೀರು ಹಾಕಿದ್ದಾರೆ. ಅತ್ತ ಬಿಗ್ ಬಾಸ್ ಮನೆಯಲ್ಲಿ ಹಿತ್ತಲಕ್ಕ ಕರಿಬೇಡ ಮಾವ ಸಾಂಗ್ ಪ್ಲೇ ಆಗತ್ತೆ. ಆ ಸಾಂಗ್ ಹಾಡಿರೋದು ಮಾಳು ನಿಪ್ನಾಳ್. ಆ ಸಾಂಗಿಗೆ ಎಲ್ಲರೂ ಕೂಡ ಜೋಶಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಡ್ಯಾನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಟಿವಿಯಲ್ಲಿ ಅದನ್ನ ನೋಡ್ಕೊಂಡು ತಾವು ಕೂಡ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಕಣ್ಣೀರು ಹಾಕಿದ್ದಾರೆ. ಅಲ್ಲಿ ಅವರೆಲ್ಲರೂ ಕೂಡ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಇತ್ತ ರಕ್ಷಿತಾ ಶೆಟ್ಟಿ ಅಯ್ಯೋ ನಾನಲ್ಲಿ ಇಲ್ವಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರು ಅಳೋದಕ್ಕೆ ಕಾರಣ ಆ ಸಾಂಗ್ ಅನ್ನ ಹಾಡಿರೋದು ಮಾಳು ನಿಪ್ನಾಳ್. ಮಾಳು ಅವರನ್ನ ಟಿವಿ ಸ್ಕ್ರೀನ್ ಮೇಲೆ ನೋಡಿದಂತಹ ರಕ್ಷಿತಾ ಶೆಟ್ಟಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಅಳ್ತಾನೆ ಡ್ಯಾನ್ಸ್ ಮಾಡಿದ್ದಾರೆ. ಆ ಹಾಡನ್ನ ಗುಣುಕ್ತಾ ಮತ್ತೊಂದ್ ಕಡೆ ಅಳ್ತಾ ಡ್ಯಾನ್ಸ್ ಮಾಡಿದ್ರು ರಕ್ಷಿತಾ ಶೆಟ್ಟಿ. ಎಂಥವ್ರಿಗಾದ್ರೂ ಬೇಜಾರಾಗತ್ತೆ. ಒಂದು ಪುಟ್ಟ ಮಗು ತಮ್ಮವ್ರು ಯಾರೋ ಬಿಟ್ಟು ಹೋದಾಗ ಯಾವ ರೀತಿ ಅಳುತ್ತೋ ಅದೇ ರೀತಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ರಕ್ಷಿತಾ ಶೆಟ್ಟಿ. ಪಾಪ ಅನ್ಸುತ್ತೆ. ಅದ್ರಲ್ಲೂ ಕೂಡ ಟಿವಿ ಸ್ಕ್ರೀನ್ ಮೇಲೆ ಮಾಳು ಅವರು ಕಾಣಿಸ್ತಾ ಇದ್ದಂತೆ ಅವರನ್ನ ಹೋಗಿ ಮುಟ್ಟಿದ್ದಾರೆ ರಕ್ಷಿತಾ. ಅಲ್ಲೇ ಅವ್ರಿಗೆ ಪ್ಲೇನ್ ಕಿಸ್ ಅನ್ನ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಅವರು ಮಾಳು ನಿಪ್ನಾಳ್ ಅವರನ್ನ ಹಚ್ಚಿಕೊಂಡಿದ್ರು. ನಿಮ್ಗೆಲ್ಲ ಗೊತ್ತೇ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳಾದಂತಹ ರಘು, ಗಿಲ್ಲಿ, ಇತ್ತೀಚೆಗೆ ಬಂದ ರಜತ್ ಅವ್ರ ಜೊತೆ ಎಷ್ಟು ಸಮಯವನ್ನ ಕಳೀತಾ ಇದ್ರು ಅದಕ್ಕಿಂತ ಹೆಚ್ಚು ಸಮಯವನ್ನ ಮಾಳು ಜೊತೆ ಕಳೀತಾ ಇದ್ರು. ಅವರಿಬ್ಬರ ಸಂಭಾಷಣೆ ನೋಡೋದೇ ಖುಷಿ ಅನಿಸ್ತಾ ಇತ್ತು. ಒಂದು ಪಕ್ಕ ಉತ್ತರ ಕರ್ನಾಟಕ, ಒಂದು ಪಕ್ಕ ಕರಾವಳಿ. ಆದ್ರೂ ಕೂಡ ಇಬ್ಬರ ನಡುವೆ ಭಾಷೆ ಯಾವುದೇ ರೀತಿಯಲ್ಲೂ ಕೂಡ ತೊಡಕಾಗಿಲ್ಲ. ಇಬ್ಬರ ಬಾಂಧವ್ಯಕ್ಕೆ ಭಾಷೆ ಯಾವತ್ತೂ ಕೂಡ ಅಡ್ಡಿ ಆಗಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಈಕೆ ಏನ್ ಹೇಳ್ತಾರೆ ಅನ್ನೋದು ಮಾಳಿಗೆ ಅರ್ಥ ಆಗಲ್ಲ, ಮಾಳು ಏನ್ ಹೇಳ್ತಾರೆ ಅನ್ನೋದು ಈಕೆಗೆ ಅರ್ಥ ಆಗೋದಿಲ್ಲ. ಆದ್ರೂ ಕೂಡ ನಿಧಾನಕ್ಕೆ ಅರ್ಥೈಸ್ಕೊಂಡು ಇಬ್ರು ತುಂಬಾ ಮಾತಾಡ್ತಾ ಇದ್ರು. ಇನ್ನು ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ಮಾಳು ಅಣ್ಣ
ನನ್ನನ್ನು ನೀವು ಹೀರೋಯಿನ್ ಮಾಡಬೇಕು ನಿಮ್ಮ ಆಲ್ಬಮ್ ಸಾಂಗ್ಗೆ, ಹೀಗೆಲ್ಲ ಸಾಕಷ್ಟು ಮಾತುಕತೆ ನಡೆದು ಹೋಗಿದೆ. ಹಾಗೇನೆ ನಿಮ್ಮೂರಿಗೆ ಬರ್ತೀನಿ, ನಾನಲ್ಲಿ ವಿಡಿಯೋ ಮಾಡಬೇಕು, ನನ್ನನ್ನೆಲ್ಲ ತೋರಿಸ್ಬೇಕು, ನಿಮ್ಮ ಆಚಾರ ವಿಚಾರ ಅದೆಲ್ಲವನ್ನ ಕೂಡ ನಾನು ತಿಳ್ಕೊಳ್ಬೇಕು ಅಂತ ಮಾಳು ಅವ್ರ ಜೊತೆ ಕೇಳ್ಕೊಂಡಿದ್ದಾರೆ. ಮಾಳು ಕೂಡ ಹೇಳಿದ್ದಾರೆ, ನೀನು ಎಷ್ಟು ದಿನ ಬೇಕಾದ್ರೂ ನಮ್ಮನೇಲಿರು, ನಿನಗೋಸ್ಕರ ಒಂದು ರೂಮೇ ಬಿಟ್ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇಬ್ಬರ ನಡುವೆ ಅಷ್ಟೇ ಒಳ್ಳೆಯಾದಂತಹ ಬಾಂಧವ್ಯ ಇದೆ. ಇನ್ನು ಲಾಸ್ಟ್ ವೀಕ್ ಅಂದ್ರೆ ರಕ್ಷಿತಾ ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆಗೋದಕ್ಕಿಂತ ಮೊದಲಿನ ವೀಕಲ್ಲಿ ಮಾಳು ಹಾಗೆ ಸೂರಜ್ ಇವರೆಲ್ಲ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ಅನ್ನೋದು ಅನೌನ್ಸ್ ಆಗೋದಕ್ಕೆ ಮುಂಚೆ ಮಾಳು ಹೋಗ್ತಾರೇನೋ ಅನ್ನೋ ಆತಂಕದಲ್ಲಿ ರಕ್ಷಿತಾ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಮಾಳು ಅವರನ್ನ ತಪ್ಪಿ ಹಿಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಮಾಳು ಅವರ ಹಣೆಗೆ ಮುತ್ತನ್ನ ಇಕ್ತಾರೆ. ಆ ಸನ್ನಿವೇಶ ತುಂಬಾ ಭಾವುಕ ಆಗಿತ್ತು. ಎಲ್ರೂ ಕೂಡ ಅಳುವಂತಹ ಸೀನ್ ಅದು. ಅವತ್ತು ಮಾಳು ಆ ರೀತಿ ಬೇಜಾರ್ ಮಾಡ್ಕೊಂಡ್ರೆ, ರಕ್ಷಿತಾ ಆ ರೀತಿ ಅತ್ರೆ, ಮೊನ್ನೆ ಸೀಕ್ರೆಟ್ ರೂಮ್ಗೆ ಹೋಗುವಂತ ಸಂದರ್ಭದಲ್ಲಿ ಮಾಳು ರಕ್ಷಿತಾ ಮನೆಯಿಂದ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡು ಅದೇ ರೀತಿ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಅಷ್ಟೇ ಅಲ್ಲ, ಬೆಡ್ರೂಮ್ಗೆ ಹೋಗಿ ಬೆಡ್ಶೀಟ್ ಅನ್ನ ಹೊತ್ಕೊಂಡು ಎಷ್ಟು ಹೊತ್ತು ಅಳ್ತಾರೆ ಅಂದ್ರೆ, ಮರುದಿನ ನಾವು ಲೈವ್ ನಲ್ಲಿ ಗಮನಿಸಿರ್ಬಹುದು, ತುಂಬಾ ಹೊತ್ತು ಏಕಾಂಗಿಯಾಗಿ ಗಾರ್ಡನ್ ಏರಿಯಾದಲ್ಲಿ ಓಡಾಡ್ತಾ ಇರ್ತಾರೆ. ಅವರಿಗೆ ಮಾತಾಡೋದಕ್ಕೆ ಯಾರೂ ಇಲ್ಲ, ತನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಅಥವಾ ನಾನು ಹೇಳೋದಕ್ಕೆ ಯಾರು ಇಲ್ಲ ಅನ್ನೋ ಒಂದು ಕೊರಗಿನಲ್ಲಿದ್ರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇತ್ತ ಅದೇ ರೀತಿಯಾದಂತಹ ಕೊರಗನ್ನ ರಕ್ಷಿತಾ ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ಬಿಗ್ ಬಾಸ್ ಮನೇಲಿದ್ದಂತಹ ಸಂದರ್ಭದಲ್ಲಿ ಗಿಲ್ಲಿ ಇರ್ಬೋದು, ರಘು ಇರ್ಬೋದು, ಮಾಳು ಇರ್ಬೋದು, ಇವರೆಲ್ಲರಲ್ಲೂ ಕೂಡ ತನಗೇನ್ ಯೋಚನೆ ಬರುತ್ತಾ ಅದನ್ನ ಹಾಗೆ ಹೇಳ್ಬಿಡ್ತಾ ಇದ್ರು. ಅದ್ರ ಬಗ್ಗೆ ಮಾತಾಡ್ತಿದ್ರು, ಇದ್ರ ಬಗ್ಗೆ ಮಾತಾಡ್ತಿದ್ರು, ಊರಿನ ಬಗ್ಗೆ ಮಾತಾಡ್ತಿದ್ರು, ಅಜ್ಜಿ ಬಗ್ಗೆ ಮಾತಾಡ್ತಿದ್ರು. ಆದ್ರೆ ಇಲ್ಲಿ ಬಂದ ಮೇಲೆ ಧ್ರುವಂತ್ ಅವ್ರ ಜೊತೆ ಯಾವ್ದನ್ನು ಕೂಡ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಮಾತಾಡಿದ್ರು ಕೂಡ ಅದನ್ನ ಬೇರೆ ರೀತಿ ಧ್ರುವಂತ್ ರಿಸೀವ್ ಮಾಡ್ತಾರೆ. ಅಯ್ಯೋ ನೀನೇನ್ ಈ ತರ ಡ್ರಾಮಾ ಮಾಡ್ತೀಯಾ, ಆ ತರ ಮಾಡ್ತೀಯಾ, ನೀನು ಫೇಕ್, ಅದು ಇದು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಆಕೆಗೂ ಕೂಡ ಅನ್ಸತ್ತೆ ಈ ಮನುಷ್ಯನ ಜೊತೆ ಏನಪ್ಪ ಮಾತಾಡೋದು ಅಂತ. ಮತ್ತೊಂದು ಕಡೆ ಯಾಕಾದ್ರೂ ನನ್ನನ್ನು ಇಲ್ಲಿ ತಂದು ಹಾಕಿದಿರಿ ಅನ್ನೋ ವೇದನೆಯಲ್ಲಿದ್ದಾರೆ ರಕ್ಷಿತಾ ಶೆಟ್ಟಿ. ಆಕೆಗೆ ಸಂಪೂರ್ಣವಾಗಿ ಆಕೆಯನ್ನ ಕೈ ಕಟ್ಟಿ ಹಾಕಿ ಒಂದು ರೂಮ್ ನಲ್ಲಿ ಬಿಟ್ಟಂತ ಅನುಭವ ಆಗ್ತಾ ಇದೆ. ಅತ್ತ ಟಾಸ್ಕ್ ನಲ್ಲಿ ಕೆಲವರು ಮಾಡ್ತಾ ಇರುವಂತಹ ಮಿಸ್ಟೇಕ್ ಗಳನ್ನ ನೋಡಿದಾಗ, ಅಯ್ಯೋ ನಾನ್ ಇರ್ತಾ ಇದ್ರೆ ಈ ತರ ಆಡ್ತಾ ಇದ್ದೆ, ನಾನು ಮಾಳು ಅಣ್ಣನ ಜೊತೆ ಆಡ್ಬೋದಿತ್ತು, ಅಥವಾ ಇವ್ರ ಜೊತೆ ಆಡ್ಬೋದಿತ್ತು, ರಘು ಅಣ್ಣನ ಟೀಮಲ್ಲಿ ಆಡ್ಬೋದಿತ್ತು, ಈ ರೀತಿಯಾದಂತಹ ಯೋಚನೆಗಳಲ್ಲಿ ಅವರು ತುಂಬಾ ಬೇಜಾರನ್ನ ಮಾಡ್ಕೊಳ್ತಿದ್ದಾರೆ. ಅದ್ರಲ್ಲೂ ಕೂಡ ಇವತ್ತು ಮಾಳು ಅವರನ್ನ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ತುಂಬಾನೇ ಭಾವುಕರಾಗ್ತಾರೆ. ಬೆಳ್ಳಂಬೆಳಗ್ಗೆ ಬೆಡ್ ಇಂದ ಎದ್ದ ತಕ್ಷಣ ಅಳ್ತಾನೆ ಅವರು ಡ್ಯಾನ್ಸ್ ಅನ್ನ ಮಾಡ್ತಾರೆ. ಇನ್ನು ಇದನ್ನ ಗಮನಿಸಿದಂತಹ ಧ್ರುವಂತ್ ಒಂಥರ ವಿಚಿತ್ರ ಎಕ್ಸ್ಪ್ರೆಷನ್ ಅನ್ನ ಕೊಡ್ತಾರೆ. ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ಲ ಯಾವ ರೀತಿ ಅವರು ಎಕ್ಸ್ಪ್ರೆಷನ್ ಅನ್ನ ಕೊಡ್ತಾರೆ ಅಂತ. ಅದೇ ರೀತಿ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟು ಮುಂದಕ್ಕೆ ಹೋಗ್ತಾರೆ. ಆದ್ರೆ ರಕ್ಷಿತಾ ತುಂಬಾ ಹತ್ತು ಕೊನೆಗೆ ಮಿಸ್ ಯು ಮಾಳು ಅಣ್ಣ ಅಂತ ಹೇಳ್ತಾರೆ. ಇನ್ನು ಯಾವಾಗ ನಾನು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ತುದಿಗಾಲಲ್ಲಿ ನಿಂತು ರಕ್ಷಿತಾ ಕಾಯ್ತಾ ಇದ್ದಾರೆ. ವೀಕ್ಷಕರೇ, ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮವರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.